ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಮಿನಿ ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ. ಸುಮಾರು ದಿನಗಳಾದಮೇಲೆ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಹಸುಗಳಂದರೆ ಯಾರಿಗಿಷ್ಟ, ಹಸುಗಳು ವಿಡಿಯೋ ನೋಡೋದಕ್ಕೆ ಇಷ್ಟಪಡೋರು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಓಕೆನಾ. ಮತ್ತು ಮಾರ್ನಿಂಗ್ ರೊಟೀನ್ ಶೇರ್ ಮಾಡ್ತಾ ಇದ್ದೀನಿ. ಸುಮಾರು ದಿನಗಳಾದಮೇಲೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗ ಹೊಸ ವರ್ಷ ಎಲ್ಲ ಬರ್ತಾ ಇರೋದ್ರಿಂದ ಬಟ್ಟೆ ಸ್ಟಿಚಿಂಗಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ವಿಡಿಯೋ ಶೂಟ್ ಮಾಡಿಕೊಂಡು ವಿಡಿಯೋ ಹಾಕೋದಕ್ಕೆ. ಅದಕ್ಕೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ. ಅಲ್ಲಲ್ಲಿ ಮಿನಿ ಬ್ಲಾಗ್ನ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು. ಈಗ ಮಾರ್ನಿಂಗ್ ರೊಟೀನು, ನಾನು ಹಸ್ಬೆಂಡ್ ಬರೋ ಅಷ್ಟೊತ್ತಿಗೆ ಮಕ್ಕಳನ್ನೆಲ್ಲ ಕಳಿಸಿ ನೀರಿಟ್ಟು ಹಸುಗಳ ಮನೆಯೆಲ್ಲ ತೊಳೆದು ಎಲ್ಲ ರೆಡಿ ಮಾಡ್ತೀನಿ. ಟಬ್ಬಲ್ಲಿ ತಿಳಿ ನೀರಿಟ್ಟು ಹಸ್ಬೆಂಡ್ ಬಂದು ಹುಲ್ಲಾಕ್ತಾರೆ. ನನಗೆ ಹೇಗೆ ಅಂತಂದರೆ, ಈಗ ಹಸುಗಳ ಟೈಮಿಂಗ್ಸು ನಮ್ಮದು 8:30 ಕರೆಕ್ಟಾಗಿ ನಾವು ಕೆಲಸ ಶುರು ಮಾಡೋದು. ಪಾಪ ಅವೂ ನಿಂತ್ಕೊಂಡು ನೋಡ್ತಾ ಇರ್ತವೆ, ಇನ್ನೂ ನೀರಿಟ್ಟಿಲ್ಲ ಅಂತ ಅಂದ್ಬಿಟ್ಟು. ನಾನೇನು ಮಾಡ್ತೀನಿ, ಒಂದು 5-10 ನಿಮಿಷ ಮುಂಚೆನೇ ಬಂದು ಪಾಪ ಅವಕ್ಕೂ ನೀರಿಟ್ಟು ಎಲ್ಲ ರೆಡಿ ಮಾಡಿರ್ತೀನಿ. ಹಸ್ಬೆಂಡ್ ಬಂದು ಹುಲ್ಲು ಹಾಕ್ಕೊತಾರೆ. ಬೆಳಗಿಂದ ನಾನು ಸ್ವಲ್ಪ ಬಟ್ಟೆ ಸ್ಟಿಚಿಂಗಲ್ಲಿ ಬ್ಯುಸಿ ಇದೆ. ಕಸ್ಟಮರ್ ಬೇಕೇ ಬೇಕು ಅಂದರು ಬಟ್ಟೆನ. ಸ್ಟಿಚ್ ಮಾಡ್ಕೊಂಡು ಕೂತಿದ್ದೆ. ಸೋಮವಾರ ವಾರ ಎಲ್ಲ ಪೂಜೆ ಈವ್ನಿಂಗ್ ಮಾಡ್ಕೊಳ್ಳೋಣ, ಮಧ್ಯಾಹ್ನ ಹೊತ್ತು ಮಾಡೋದು ಬೇಡ ಅಂತಂದ್ಬಿಟ್ಟು. ಸಾಯಂಕಾಲ ಬೆಳಗಿಂದ ಹಸುಗಳ ಮನೆ ಕೆಲಸ ಮುಗಿಸ್ಬಿಟ್ಟು ಬಂದಿದ್ದಷ್ಟೇ ನಾನು ಬಟ್ಟೆ ಸ್ಟಿಚಿಂಗಲ್ಲೇ ಬ್ಯುಸಿ ಆಗಿಬಿಟ್ಟೆ. ಸಾಯಂಕಾಲ ಪೂಜೆ ಮಾಡೋಣ ಅಂದ್ಬಿಟ್ಟು ಸಾಯಂಕಾಲ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಈಗ ಒಂದು ರೌಂಡ್ ಹಸುಗಳ ಮನೆ ಕಡೆ ಹೋಗ್ಬಿಟ್ಟು ಬರೋಣ. ಹಸ್ಬೆಂಡ್ ಹುಲ್ಲೆಲ್ಲ ಹಾಕಿದ್ರು, ಅವರು ಹಾಲು ಹಾಕ್ತಾಯಿದ್ರು ಪಾಪ. ನಾನು ಟೈಮು 6:30 ಆಗಿತ್ತಲ್ವ, ಹಸುಗಳಿಗೆಲ್ಲ ಸೊಳ್ಳೆಗಳು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಒಂದು ಸೊಳ್ಳೆದು ಕಡ್ಡಿ ಅಂಟಿಸ್ಬಿಟ್ಟು ಬರೋಣ ಅಂತ ಹಸುಗಳ ಮನೆ ಕಡೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಹಸ್ಬೆಂಡು ಸಹ ಹಾಲೆಲ್ಲ ಹಾಕ್ಬಿಟ್ಟು ಬಂದು ಕ್ಯಾನೆಲ್ಲ ಸ್ವಲ್ಪ ತೊಳಿತಾಯಿದ್ರು. ನಾನು ಸ್ವಲ್ಪ ಹುಲ್ಲೆಲ್ಲ ಎತ್ತಾಕ್ಬಿಟ್ಟು ಸಗಣಿ ಎತ್ತಾಕ್ಬಿಟ್ಟು ಬರೋಣ ಅಂತ ಹಸುಗಳ ಮನೆ ಕಡೆ ಹೋದೆ. ಈಗ ಎಲ್ಲ ಕೆಲಸ ಮುಗಿಸಿ ಹಾಗೆ ಅತ್ತೆ ಮನೆ ಕಡೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು, ಸಾಯಂಕಾಲ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಗೆ ಶೇರ್ ಮಾಡಿದೆ. ಮತ್ತು ಅತ್ತೆ ಬಂದ್ಬಿಟ್ಟು ಸಾಯಂಕಾಲ ಸಾರ ಏನು ಮಾಡಬೇಡ, ನಾನು ಮಾಡಿಕೊಡ್ತೀನಿ ಅಂತಂದರು. ಇನ್ನೇನು ರೈಸ್ ಒಂದು ಮಾಡಿಕೊಂಡ್ರೆ ಸಾಕು, ನಂಚ್ಕೊಳೋಕ್ಕಷ್ಟೇ ಅಲ್ವಾ ಅಂತ ಅಂದ್ಕೊಂಡು ಮಾತಾಡ್ಸ್ಕೊಂಬಂದೆ. ಇಲ್ಲಿ ಅವರೇ ಗಿಡ ಹಾಕಿದ್ದೆ, ಕಾಯಿ ಎಲ್ಲ ಈಗ ಬಿಡ್ತಾ ಇದೆ. ಎಷ್ಟು ಘಮ್ ಅಂತ ಇರುತ್ತೆ ಗೊತ್ತಾ ಅವರೆಕಾಯಿ ಸ್ಮೆಲ್ಲು. ಈ ಕಾಯೆಲ್ಲ ಸುಮಾರಾಗಿ ಬಿಟ್ಟಿದೆ. ಅಲ್ಲಿ ಮುಗಿಸ್ಕೊಂಡು ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡಿದು ಅಡುಗೆ ಮಾಡೋಣ ಅಂತಂದ್ಬಿಟ್ಟು ರೈಸ್ಗೆ ಇಟ್ಬಿಟ್ಟು ಬಜ್ಜಿ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು. ಯೂಶ್ವಲಿ ಮಕ್ಕಳಿಗೆಲ್ಲ ಆಲೂಗಡ್ಡೆ ಬಜ್ಜಿ ಅಂದರೆ ತುಂಬ ಇಷ್ಟ. ಆಲೂಗಡ್ಡೆ ಬಜ್ಜಿ ಹಾಕಿ, ಹಸ್ಬೆಂಡ್ಗೆ ಮೆಣಸಿನ್ಕಾಯಿ ಬಜ್ಜಿ ಹಾಕಿ, ನನಗೆ ಗುಂಡು ಬದನೇಕಾಯಿ ಇತ್ತು ಮನೇಲಿ, ಅದರದ್ದು ಬಜ್ಜಿ ಹಾಕಿದ್ದೆ ನಾನು. ಈ ರೀತಿ ಡಿನ್ನರ್ಗೆ ಸೈಡ್ಗೆ ಮಾಡಿದ್ದೆ. ಯೂಶ್ವಲಿ ಬಜ್ಜಿಯಲ್ಲಿ ಅಂದರೆ ವೆರೈಟಿ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು. ಇದಾಗಿತ್ತು ಮಿನಿ ಬ್ಲಾಗ್. ಮುಂದಿನ ಒಂದು ಮಿನಿ ಬ್ಲಾಗಲ್ಲಿ ಸಿಗ್ತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.